ನಾನು ಇವಾಗ ಕಾರ್ಕಳ ಬೈಪಾಸ್ ರೋಡಿನಿಂದ ಸುಮಾರು 3.5 ಕಿಲೋಮೀಟರ್ ಒಳಗಡೆ ಸಾಣೂರು ಗ್ರಾಮದಲ್ಲಿದ್ದೇನೆ. ಇಲ್ಲಿಯ ವಿಶೇಷತೆ ಏನೆಂದರೆ ಇಲ್ಲಿ ರಾಜೇಶ್ವರಿ ರೆಸಿಡೆನ್ಷಿಯಲ್ ಸ್ಕೂಲ್ ಒಂದು ಹೊಸತಾಗಿ ಇದೇ ಅಕಾಡೆಮಿಕ್ ಇಯರ್ ಇಂದ ಓಪನ್ ಆಗ್ತಾ ಇದೆ. ಇದು ಯಾಕೆ ಸ್ಪೆಷಲ್ ಅಂದರೆ ಇಲ್ಲಿ 5 ಏಕರ್ ಲ್ಯಾಂಡ್ ಅಲ್ಲಿ ಮಕ್ಕಳಿಗೆ ಬೇಕಾದಷ್ಟು ಆಟ ಆಡಬಹುದು. 26 ಏಕರ್ ಲ್ಯಾಂಡ್ ಅಲ್ಲಿ ಸುತ್ತಮುತ್ತ ಕಂಪ್ಲೀಟ್ ಗ್ರೀನರಿ ಇದೆ. ಸುಮಾರು 700 ಮಕ್ಕಳಿಗೆ ರೆಸಿಡೆನ್ಷಿಯಲ್ ಫೆಸಿಲಿಟಿ ಇದೆ. 300 ಮಕ್ಕಳಿಗೆ ಲೋಕಲ್ ಮಕ್ಕಳನ್ನು ಕೂಡ ಬರಬಹುದು. 1 ರಿಂದ 10ನೇ ತರಗತಿಯವರೆಗೆ ಸ್ಟೇಟ್ ಬೋರ್ಡ್ನ ಈ ಶಾಲೆಯ ಸ್ಪೆಷಾಲಿಟಿ ಏನೆಂದರೆ ಇಲ್ಲಿ ಮಾರ್ಕ್ಸ್ಗೆ ಮಾತ್ರ ಇಂಪಾರ್ಟೆನ್ಸ್ ಅಲ್ಲ, ಇಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರಲಿ ಅಥವಾ ಯಾವುದೇ ಆಕ್ಟಿವಿಟೀಸ್ ಇರಲಿ ಎಲ್ಲದಕ್ಕೂ ಆದ್ಯತೆ ಇದೆ. ಅದು ನಾನು ಹೇಳುವುದಲ್ಲ, ಇದರ ಫೌಂಡರ್ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಅವರೇನು ಹೇಳ್ತಾರೆ ಕೇಳಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲಲ್ಲಿ ಇವತ್ತು ನಾವು ಒಂದು ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಟ್ಟಿದ್ದೇವೆ. ಈ ಭಾಗದ ಕರ್ನಾಟಕದ ಅತ್ಯುತ್ತಮ ಟೀಚರ್ಸ್ ಅನ್ನು ನಾವು ಈಗಾಗಲೇ ನಾವು ಆಯ್ಕೆ ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತಿನ ಜಗತ್ತಿನ ವೇಗದಲ್ಲಿ ಹೋಗುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾದಂತಹ ಬೆಸ್ಟ್ ಫೆಸಿಲಿಟೀಸ್ ಅನ್ನು ಈ ಶಾಲೆಯಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೇವೆ. ಇನ್ನು ಈ ಕಾಲೇಜಿನ ಹಾಸ್ಟೆಲ್ ಇವತ್ತು ಒಂದು ವರ್ಲ್ಡ್ ಕ್ಲಾಸ್ ಹಾಸ್ಟೆಲ್ ಫೆಸಿಲಿಟಿಯನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ತಗೊಳ್ಳುವಂತಹ ಕೇರ್ ಬಹುಶಃ ಯಾವ ಶಾಲೆಯಲ್ಲೂ ಕೂಡ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಪೇರೆಂಟಲ್ ಕೇರನ್ನು ನಾವು ಈ ಶಾಲೆಯಲ್ಲಿ ತಗೊಳ್ತಾ ಇದ್ದೇವೆ. ಮಕ್ಕಳ ಆರೋಗ್ಯ ಇರ್ಬೋದು, ಮಕ್ಕಳ ಸಂಸ್ಕಾರ ಇರ್ಬೋದು, ಮಕ್ಕಳ ಬಿಹೇವಿಯರ್ ಇರ್ಬೋದು, ಇದೆಲ್ಲದರ ಬಗ್ಗೆ ಒಂದು ಒಳ್ಳೆ ಟ್ರೈನ್ಡ್ ಇರುವಂತಹ ಸಿಬ್ಬಂದಿ ವರ್ಗ ಇಲ್ಲಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಮಕ್ಕಳು ಆಟ ಆಡೋದು ಕಡಿಮೆ ಆಗಿದೆ. ಬಟ್ ರಾಜೇಶ್ವರಿ ಶಾಲೆಯಲ್ಲಿ ಒಂದು 10-20 ರೀತಿಯ ಗೇಮ್ಸ್ಗಳಿಗೆ ನಾವು ಫೆಸಿಲಿಟೀಸನ್ನು ಜನರೇಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೇವೆ, ಫುಟ್ಬಾಲ್ ಕೋರ್ಟ್ ಮಾಡಿದ್ದೇವೆ, ಬಾಸ್ಕೆಟ್ಬಾಲ್ ಕೋರ್ಟ್ ಮಾಡಿದ್ದೇವೆ. ಅದರ ಜೊತೆಗೆ ಹಾರ್ಸ್ ರೈಡಿಂಗ್ ಕೂಡ ಒಂದು ಫೆಸಿಲಿಟಿಯನ್ನು ತರಬೇಕನ್ನೋದು ನಮ್ಮದು ಯೋಚನೆ ಇದೆ. ಸ್ಕೇಟಿಂಗ್ ಯಾರ್ಡ್ ಮಾಡಬೇಕನ್ನೋದು ಯೋಚನೆ ಇದೆ. ಪಕ್ಕದಲ್ಲೇ ಒಂದು ಬಹಳ ದೊಡ್ಡ ಆಂಫಿ ಥಿಯೇಟರ್ ಕ್ರಿಯೇಟ್ ಮಾಡಿದ್ದೇವೆ. ನಾವೇನು ಯೋಗ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಅಂತ ನಾವೇನು ಹೇಳ್ತೀವಿ, ಮಕ್ಕಳು ಬೆಳಗಿನ ಸೆಷನ್ನಲ್ಲಿ ಇಲ್ಲಿರುವಂತಹ ಆಂಫಿ ಥಿಯೇಟರ್ ಅಲ್ಲಿ ಬಂದು ಪ್ರಕೃತಿಯ ನಡುವೆ ಒಂದು ಯೋಗ ಮಾಡಲಿಕ್ಕೆ ಕೂಡ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಯಾವಾಗಲೂ ನಮ್ಮ ಹಿರಿಯರು ಹೇಳ್ತಾರೆ, ಜಗತ್ತಿನ ಜನರು ಆಹಾರವನ್ನು ಬೇಯಿಸಿ ತಿನ್ನೋದನ್ನು ಕಲಿಯೋದಕ್ಕಿಂತ ಮೊದಲು ಭಾರತ ದೇಶದಲ್ಲಿ ಒಂದು ಶ್ರೇಷ್ಠವಾದಂಥ ಒಂದು ಸಂಸ್ಕೃತಿ ಇತ್ತು ಅಂತೇಳಿ. ಆ ಸಂಸ್ಕೃತಿಯ ಪರಿಚಯವನ್ನು ಈ ಮಕ್ಕಳಿಗೆ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಭಾರತೀಯ ನೃತ್ಯ, ಭಾರತೀಯ ಸಂಗೀತ, ಭಾರತೀಯ ಯುದ್ಧ ಕಲೆಗಳು, ಈ ರೀತಿಯ ಎಲ್ಲ ಫೆಸಿಲಿಟೀಸನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ, ಈ ಶಾಲೆಗೆ ಬನ್ನಿ, ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಅನ್ನುವಂಥ ಒಂದು ವಿನಂತಿಯನ್ನು ಸಮಾಜದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಇಲ್ಲಿ ಅಡ್ಮಿಷನ್ ಬೇಕಿದ್ರೆ ದೇಶದ ಯಾವ ಭಾಗದಲ್ಲೂ ಇರಲಿ, ನಿಮ್ಮ ಮಕ್ಕಳ ಚಿಂತೆಯನ್ನ ಇವರಿಗೆ ಬಿಡಿ. ಸ್ಕ್ರೀನ್ನಲ್ಲಿರುವ ನಂಬರನ್ನು ನೋಟ್ ಮಾಡಿ, ಎನ್ಕ್ವೈರ್ ಮಾಡಿ.